ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದೊಡ್ಡ ಪಾಟ್ಗಳಿದ್ದಾಗ ಅದನ್ನು ಪದೇ ಪದೇ ರೀಪಾಟ್ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಚಿಕ್ಕ ಪಾಟ್ಗಳಾದರೆ ಯಾವಾಗ ಬೇಕೋ ಆವಾಗ ರೀಪಾಟ್ ಮಾಡ್ಕೋಬೋದು, ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು. ಆದರೆ ದೊಡ್ಡ ಪಾಟ್ಗಳಿಗೆ ತುಂಬ ಮಣ್ಣು ಬೇಕಾಗತ್ತೆ, ಒಬ್ಬರೇ ರೀಪಾಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಪಾಟಲ್ಲಿರೋ ಮಣ್ಣು ತುಂಬ ಹಳೆದಾದ್ಮೇಲೆ ಆ ಮಣ್ಣಿನ ಕಂಡೀಷನ್ನು ಹಾಳಾಗ್ತಾ ಬರುತ್ತೆ. ಮಣ್ಣಲ್ಲಿ ಸಾಫ್ಟ್ನೆಸ್ ಕಡಿಮೆ ಆಗಿ ತುಂಬ ಡ್ರೈ ಆಗ್ತಾ ಬರುತ್ತೆ. ಮಣ್ಣಲ್ಲಿರೋ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ನಾವೆಷ್ಟೇ ಫರ್ಟಿಲೈಸರ್ ಕೊಟ್ಟರು ಮಣ್ಣು ತುಂಬ ಹಳೆದಾದ್ಮೇಲೆ ಆ ಮಣ್ಣು ಫರ್ಟಿಲೈಸರ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇರಲ್ಲ. ಇದು ಮನಿ ಪ್ಲ್ಯಾಂಟ್ ಬಳ್ಳಿಯಾಗಿರೋದ್ರಿಂದ ಡೈಲಿ ನೀರು ಹಾಕ್ತಾ ಇದ್ದೆ, ಆದರೂ ಕೂಡ ಮಣ್ಣು ತುಂಬ ಗಟ್ಟಿಯಾಗಿದೆ. ಮಣ್ಣು ಹಳೆದಾದ್ಮೇಲೆ ತುಂಬ ಟೈಟ್ ಆಗ್ತಾ ಬರುತ್ತೆ, ತುಂಬ ಕಾಂಪ್ಯಾಕ್ಟ್ ಆಗ್ತಾ ಬರುತ್ತೆ. ಈ ಪಾಟಲ್ಲಿರೋ ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇದರಲ್ಲಿ ರೂಟ್ಸ್ ಎಲ್ಲ ಎಷ್ಟು ದಪ್ಪ ಬಂದಿದೆ ನೋಡಿ. ಓವರ್ ಗ್ರೋತ್ ಆಗಿ ಪಾಟಿಂದ ಹೊರಗಡೆ ಬಂದಿದೆ. ಬಳ್ಳಿ ಕೂಡ ತುಂಬ ದೊಡ್ಡದಾಗಿ ಬೆಳೆದಿದೆ. ಇದನ್ನು ರೀಪಾಟ್ ಮಾಡಬೇಕು ಅಂದರೆ ಆ ಬಳ್ಳಿ ಹಾಳಾಗದೇ ಇರೋ ಥರ ನಾವು ಆ ಮಾಸ್ಟಿಕ್ ಸಮೇತ ತೆಗಿಬೇಕಾಗತ್ತೆ. ನನಗೆ ಮನಿ ಪ್ಲ್ಯಾಂಟ್ ಬಳ್ಳಿ ತುಂಬ ಉದ್ದ ಇದ್ದರೆ ಇಷ್ಟ ಆಗುತ್ತೆ, ಕಟ್ಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಈ ಮಾಸ್ಟಿಕ್ಕನ್ನು ತೆಗಿದಾನೆ ಬಳ್ಳಿನ ಕಟ್ಟಿಂಗ್ ಮಾಡ್ದೇ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಫಸ್ಟು ಮೇಲ್ಗಡೆ ಇರೋ ಮಣ್ಣನ್ನೆಲ್ಲ ಬಿಡಿಸ್ಕೊಂಡು ಹಳೆ ಮಣ್ಣು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು. ಮಣ್ಣು ತುಂಬ ಹಳೇದಾಗಿದ್ದರಿಂದ ಅಷ್ಟು ಈಸಿಯಾಗಿ ಬರಲ್ಲ, ತುಂಬ ಗಟ್ಟಿ ಇರುತ್ತೆ. ಅಂದಾಜು ಒಂದು 7 ರಿಂದ 8 ಇಂಚಾದರೂ ಹಳೆ ಮಣ್ಣನ್ನು ಖಾಲಿ ಮಾಡಬೇಕು. ಆಮೇಲೆ ಹೊಸ ಪಾಟಿಂಗ್ ಮಿಕ್ಸ್ನ ಇದಕ್ಕೆ ತುಂಬಿಸ್ಬೇಕು. ನಾನಿಲ್ಲಿ ಮನಿ ಪ್ಲ್ಯಾಂಟ್ ಬಳ್ಳಿ ಆಗಿದ್ದರಿಂದ ಕೋಕೋಪಿಟ್, ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಇದು 4 ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನೀವು ಯಾವ ಗಿಡನ ಈ ರೀತಿ ದೊಡ್ಡ ಪಾಟ್ಗಳಲ್ಲಿ ಹಾಕ್ಕೊಂಡಿರ್ತೀರಾ ಆ ಗಿಡಕ್ಕೆ ಬೇಕಾದಂಥ ಪಾಟಿಂಗ್ ಮಿಕ್ಸ್ನ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರಬೇಕು. ಈ ರೀತಿ ತುಂಬಿಸಿರೋ ಅಂಥ ಮಣ್ಣು ಎಷ್ಟು ದಿನ ಬರುತ್ತೆ ಅಂತ ನೀವು ಅಂದ್ಕೋಬೋದು. ನೀವು ನೋಡಿದ್ರಲ್ಲ ಇವಾಗ ಹಳೆ ಮಣ್ಣನ್ನು ನಾನು ಎಷ್ಟು ತೆಗೆದು ಆಮೇಲೆ ಹೊಸ ಪಾಟಿಂಗ್ ಮಿಕ್ಸ್ನ ಹಾಕಿದೆ ಅಂತ. ಈ ಮಣ್ಣು 1 ವರ್ಷ ತನಕ ಅಂತೂ ಬಂದೇ ಬರುತ್ತೆ. ಆಮೇಲೆ ನಾನು ಈ ಪಾಟನ್ನು ರೀಪಾಟ್ ಮಾಡೋದು. 10 ಇಂಚ್ ಅಥವಾ 12 ಇಂಚಿನ ಪಾಟ್ ಆದರೆ ವರ್ಷಕ್ಕೆ 1 ಸಲ ರೀಪಾಟ್ ಮಾಡಬೇಕಾಗತ್ತೆ. ಎಲ್ಲ ಗಿಡಗಳಿಗೂ ಮಾಡಲೇಬೇಕು ಅಂತ ಇಲ್ಲ. ತುಂಬ ದೊಡ್ಡ ಗಿಡಗಳಾಗಿದ್ದರೆ ಅಥವಾ ಅದರಲ್ಲಿ ರೂಟ್ ಬೌಂಡ್ ಆಗಿದ್ದರೆ, ಬೇರ್ಗಳು ಪಾಟಿಂದ ಹೊರಗಡೆ ಬಂದಿದ್ದರೆ, ಮಣ್ಣು ತುಂಬ ಹಳೇದಾಗಿದ್ದರೆ ಮಾತ್ರ ಮಾಡಬೇಕು. ಇದು ಯಾವುದೂ ಇಲ್ಲ ಅಂದಾಗ 10 ಇಂಚಿನ ಪಾಟ್ ಆದ್ರೂ 1.5 ವರ್ಷ ತನಕ ಅದೇ ಪಾಟಲ್ಲಿ ಬಿಡಬಹುದು. ಆದರೆ 17 ಇಂಚಿನ ಪಾಟ್ ಆಗಲಿ ಅಥವಾ 20 ಇಂಚಿನ ಪಾಟ್ ಆಗಲಿ ಈ ರೀತಿ ದೊಡ್ಡ ಪಾಟ್ಗಳಿಗೆ ಪದೇ ಪದೇ ರೀಪಾಟ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಈ ರೀತಿ ಮೆಥಡ್ನ ಫಾಲೋ ಮಾಡಬಹುದು. ಈ ಮೆಥಡ್ನ ನಾನು ಬರೀ ದೊಡ್ಡ ಪಾಟ್ಗಳಿಗೆ ಮಾತ್ರ ಅಲ್ಲ, ಆ್ಯಂಥೋರಿಯಂ ಗಿಡಗಳಿಗೆ ಕೂಡ ಹಾಗೆ ಮಾಡ್ತೀನಿ. ಆ್ಯಂಥೋರಿಯಂ ಗಿಡಗಳಲ್ಲಿ ಏನಾಗುತ್ತೆ, ನಾವು ರೀಪಾಟ್ ಮಾಡಿ ಸ್ವಲ್ಪ ದಿನ ಆದ ಕೂಡಲೇ ಬೇರು ಮಣ್ಣಿಂದ ಮೇಲ್ಗಡೆಗೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ನಾನು ಬರೀ ಹೊಸ ಪಾಟಿಂಗ್ ಮಿಕ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇದು ತುಂಬ ಚಿಕ್ಕ ವಿಷಯ ಅಂತ ನೀವು ಅಂದ್ಕೋಬೋದು, ಆದರೆ ತುಂಬ ಪಾಟ್ಗಳನ್ನ ಇಟ್ಕೊಂಡಾಗ, ತುಂಬ ದೊಡ್ಡ ಪಾಟ್ಗಳನ್ನ ಇಟ್ಕೊಂಡಾಗ ರೀಪಾಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತು. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ರೀತಿ ರೀಪಾಟ್ ಮಾಡಿದ ಮೇಲೆ ನೀವು ಹೇಗೆ ಬೇರೆ ಗಿಡಗಳಿಗೆಲ್ಲ ಮಂತ್ಲಿ ಒನ್ಸ್ ಫರ್ಟಿಲೈಸರ್ ಮಾಡ್ತೀರಾ, ಅದೇ ರೀತಿ ಈ ಪಾಟ್ಗಳಿಗೂ ಕೂಡ ಮಾಡ್ಕೊಂಡು ಹೋದ್ರಾಯಿತು.